हेलो चेक। हाँ। हेलो।
ಪವರ್ ಪ್ಲೇ ಇರುತ್ತೆ. 80 ತಂಡಗಳು ಭಾಗವಹಿಸಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ 4 ದಿನದ ಹಗಲು ರಾತ್ರಿಯ ದಾಂಡುಚಿನ್ನ ಕ್ರಿಕೆಟ್ ಪಂದ್ಯಾಕೂಟ. ಈ ಹಿಂದೆ 2 ಬಾರಿ ರಾಜ್ಯ ಮಟ್ಟದ KVR ಕಪ್ ಪಂದ್ಯಾಕೂಟ ಸಾಗಿತ್ತು. ಈ ಬಾರಿಯ ಜೂನಿಯರ್ ಅಂಡರ್ 22 ಇಲ್ಲಿ ಸಾಗ್ತಾ ಇದೆ ಕೂಡ. ಪ್ರವೀಣ್ ಮತ್ತು ರಂಜಿತ್ ಮೊದಲ ಸರದಿ ಆಟಗಾರರು ಅಂಕಣ ಒಳ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ ಕೂಡ. ಅದ್ಯಾವ ಹೆಸರನ್ನು ಆರಂಭಿಕ ಅವ್ರಿಗಾಗಿ MFC ಬಳಸ್ತಾರೆ ನೋಡಬೇಕಾಗಿದೆ. ಮೊದಲ ಪಂದ್ಯದ ಮೊದಲ ಸೆಷನ್ ಆರಂಭನ ಕಾಣಲಿಕ್ಕೆ ಮೊದಲ ಅವ್ರಿಗಾಗಿ ರಂಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿ ಮೊದಲ ಅವರಿಗಾಗಿ ಆರಂಭಿಕ ಸೆಷನ್ ಆರಂಭನ ಕಾಣಲಿಕ್ಕಿದೆ. ಅಭಿ ಹೆಸರಾದ ಮೊದಲ ಚೆಂಡುವಾರ ತೀರ್ಮಾನ ಕಾಣ್ತಾ ಇದೆ. ವೈಟ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸಿದ ಅತಿಕ್ರಮ ಊಟಗಳ ಸೇರ್ಪಡೆ ಕೂಡ ತಳ ಮತ್ತೆ ಕೂಡ ಆರಂಭವನ್ನು ಕಂಡುಕೊಳ್ಳುತ್ತದೆ. ಅತಿಕ್ರಮ ರೂಪದಲ್ಲಿ ತಳ ಮತ್ತು ಒಂದು ಊಟವನ್ನು ತಲುಪ್ತಾ ಇದ್ದಾರೆ. ರಂಜಿಗ್ ಹೆಸರಾದ ಚೆಂಡು ಮಿಡುವಿಗೆ ಕ್ಷೇತ್ರಕ್ಷಣ ದಾಖಲಿಸಿದ್ರು. ಓಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಆರಂಭಿಕ ಒಂದು ಚೆಂಡಲ್ಲಿ ಅತಿಕ್ರಮ ರೂಪದಲ್ಲಿ ಓಟವನ್ನು ಬಿಟ್ಕೊಟ್ರು ಕೂಡ ಬಳಿಕ ಅಭಿ ಇವಾಗ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಚೆಂಡು ಕವರ್ ಸುಮಾರಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳು ಮತ್ತೆ ಬರ್ತಾ ಇಲ್ಲ. 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 1 ಊಟಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. 4 ಎಸ್ ಇನ್ನು ಕೂಡ ಪ್ರಾರಂಭಿಕವರು ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದ್ದಾವೆ. ಮೂರನೇ ಚೆಂಡು ತಟ್ಟಿ ಮುಟ್ಟಿ ಊಟವನ್ನು ದಾಖಲಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. 1 ಊಟಗಳ ಪೂರೈಕೆ ರಂಜಿತ್ ಕೊಂಡ್ರು. ರಂಜಿತ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ 2 ಊಟವನ್ನು ತಲುಪ್ತಾ ಇದ್ದಾರೆ. 3 ಚೆಂಡುಗಳು ಮುಕ್ತಾಯವನ್ನು ಒಂದು ಡಬ್ಬಿ ಮಾಡಿಕೊಟ್ರು. ಪ್ರವೀಣ್ ಹೆಸರಾದ 4ನೇ ಚೆಂಡು ಚೆಂಡನ ಕಾಲ ಮೇಲೆ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಪಂದ್ಯದ ಅಂಕಣಗಳ ಬಾಲಿ ಸಾಗ್ತಾ ಇದೆ ಕೂಡ. ಆರಂಭಿಕ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ MFC ಬಾಲ್ ಪಾಸ್ ನಿರ್ಧಾರವನ್ನು ಕಂಡಿದ್ದಾರೆ ಕೂಡ. ರಿವರ್ಸ್ ಶಾಟ್ ದಾಖಲಿಸಲ ಪ್ರಯತ್ನಗಳು ಸಫಲತೆಯನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಒಂದು ಸಭಾ ಕಿಳುತ್ತಾ ಇದೆ. ಮೊದಲವರು ಮುಕ್ತಾಯಕ್ಕಾಗಿ ಅಭಿ ಕೊನೆ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಮತ್ತೆ ಕೈ ಕೂಡಿದ. ಮತ್ತೆ ಊಟಗಳು ಬರ್ತಾ ಇಲ್ಲ. ಆರಂಭಿಕ ಓವರ್ ಅಭಿ ಮುಕ್ತಾಯವನ್ನು ಮಾಡಿಕೊಟ್ರು. ತಳ ಮೊತ್ತ ಕೂಡ 2 ಊಟವನ್ನು ತಲುಪ್ತಾ ಇದೆ. ಹದಿಯಾವೇಶರನ್ನ ಪರಿಚಯಿಸಲು ನೋಡಬೇಕಾಗಿದೆ. 2ನೇ ಓವರ್ಗಾಗಿ 5 ಓವರ್ಗಳ ರೂಪದಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ 4 ದಿನದ ಹಗಲು ರಾತ್ರಿಯ ದಾಂಡುಚಿನ್ನ ಕ್ರಿಕೆಟ್ ಪಂದ್ಯಾಕೂಟ. ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ 80 ತಂಡಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಜಗತ್ತವನ್ನ ಕಾಣ್ತಾ ಇರತಕ್ಕಂಥ ಚೆಂಡು ಬಹಳ ಶುದ್ಧಮನತೆ ಹೊಡೆತ ಕವರ್ ಸುಮಾದಲ್ಲಿ ಇವಾಗ ಬಹಳ ಶುದ್ಧಮನತೆ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಊಟಗಳ ಸೇರ್ಪಡೆ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣುತ್ತಾ ಇದೆ. ಸ್ಥಗಿತವನ್ನು ಕಂಡಿರ್ತಕ್ಕಂಥ ರನ್ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 4 ಊಟಗಳ ಮುಖಾಂತರವಾಗಿ 2ರವರ ಪ್ರಗತಿಯಲ್ಲಿ ಇವಾಗ 6 ಊಟವನ್ನು ತಲುಪ್ತಾ ಇದ್ದಾರೆ. ಇಂದ್ರ ದಾಖಲಿಸಿದ ಮೊದಲ ಚೆಂಡು ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಬೌಂಡ್ರಿ ಒಂದೆಡೆ ರಂಜಿತ್ ದಾಖಲಿಸ್ತಾ ಇದ್ದಾರೆ. ಮತ್ತೆರಡನೇ ಬಾರಿ ಬಹಳಷ್ಟು ತಮ್ಮ ರೀತಿಯ ಹೊಡೆತ ಡಿಮ್ಸ್ ಕಾಲಿಗೆ ಬಾಗಿಲು ಊಟಗಳು ಮತ್ತೆ ಬರ್ತಾ ಇದೆ. ಒಂದೊಟ್ಟು 2ನೇ ಊಟ ದಾಖಲಿಸಿದ ಲೆಕ್ಕಾಚಾರಗಳ ನಡುವೆ
4 ಊಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ ಅಲ್ಲಿ ಕೇವಲ 2 ಊಟಗಳನ್ನು ದಾಖಲಿಸಿದ್ರು ಕೂಡ ಆ ಬಳಿಕದ 2ನೇ ಓವರ್ನ 2 ಚೆಂಡುಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ಸತತವಾಗಿ ಬೌಂಡ್ರಿಗೆ ಅವಕಾಶ ಮಾಡಿಕೊಡುತ್ತಾ ಇದ್ದಾರೆ. ತಳಮತ 10 ಊಟವನ್ನು ತಲುಪ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸುವ ಅವಕಾಶಗಳಿದ್ದಾವೆ. ರಂಜಿತ್ ಅವರ ಯಶಸ್ಸನ್ನು ಕಾಣ್ತಾರ ನೋಡಬೇಕಾಗಿದೆ. 3ನೇ ಚೆಂಡು ಊಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕ್ಯಾಪ್ಷ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದ್ದೇವೆ. 3 ಚೆಂಡು ಮುಕ್ತಾಯವನ್ನು ಕಾಣಲಿಕ್ಕಿದೆ. ಇನ್ನು ಕೂಡ 2ನೇ ಓವರ್ ಮುಕ್ತಾಯಕ್ಕಾಗಿ ಇತ್ತ ಮತ್ತೆ 4ನೇ ಬಾರಿ ರಂಜಿಗಸರ 4ನೇ ಚೆಂಡು ಡಿಫೆಕ್ಷನ್ ಕವರ್ಸಿ ಬಾದಲಿ ಭಾಗ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟ 2ನೇ ಊಟಗಳಿಗೆ ಅವಕಾಶವನ್ನು ಇತ್ತ ಇಂದ್ರ ಮಾಡಿಕೊಟ್ರು. 2 ಊಟಗಳ ಪೂರೈಕೆಯೂ ಕೂಡ ಆರಂಭಿಕ ಸರದಿ 2 ಮಂದಿ ಆಟಗಾರರು ಬಹಳಷ್ಟು ಉತ್ತಮ ರೀತಿಯೊಂದು ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರವೀಣ್ ಮತ್ತು ರಂಜಿತ್ ಜೊತೆ ಆಟ ಇಲ್ಲಿ ಮುಂದುವರಿ ಕಾರ್ಯವನ್ನು ಕಾಣುತ್ತಾ ಇದೆ. 12 ಊಟವನ್ನು ತಲುಪ್ತಾ ಇದ್ದಾರೆ. 4 ಚೆಂಡುಗಳು ಮುಕ್ತಾಯವನ್ನು ಕಂಡಿದ್ದಾವೆ. ಅತಿಕ್ರಮ ಊಟಗಳಿಗೆ ಅವಕಾಶಗಳು ಬರುತ್ತಾ ಇದೆ. ವೈಟ್ ಬಾಲ್ ಸೂಚನೆ ತೀರ್ಪುಗಾರರು ರವಾನಿಸಿದ್ರು. 1+1 2 ಊಟದ ಹೆಚ್ಚುವರಿಯೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಚೆಂಡು. ಊಟಗಳು ಮತ್ತೆ ಬರುತ್ತಾ ಇಲ್ಲ. 2ನೇ ಓವರ್ನಲ್ಲಿ ಬಹಳಷ್ಟು ಊಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ಳುತ್ತದೆ. ಕೊನೆ ಬಾರಿ ಅಂತಿಮ ಚೆಂಡು ಬೆರಸಿನ ಹೊಡೆತ ದಾಖಲಿಸಲ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನು ಪಡ್ಕೊಳ್ತಾರೆ. ಆರಂಭಿಕ ಹದರಿವಾಗ ಕ್ಯಾಚ್ ಔಟ್ ರೂಪದಲ್ಲಿ ಆಘಾತವನ್ನು ಕಾಣುತ್ತಾ ಇದೆ. ಇದುವರೆಗೆ ಬಹಳಷ್ಟು ಉತ್ತಮ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಇವಾಗ ಹದರಿಯನ್ನು ಕಳ್ಕೊಂಡ್ರು. ಆರಂಭಿಕ ಯಶಸ್ಸಿತ ಇಂದ್ರ ಪಡ್ಕೊಳ್ತಾ ಇದ್ದಾರೆ. 2 ಓವರ್ಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. 14ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ರಾಹುಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 18 ಚೆಂಡುಗಳ ಆಟ ಇನ್ನೂ ಕೂಡ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ ಹಂತದಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಮೂರನೇ ಅವರ ಮೊದಲ ಚೆಂಡು ಮುಕ್ತಾಯವನ್ನು ಅಭಿ ಮಾಡಿಕೊಟ್ರು. 1 ಊಟಗಳ ಸೇರ್ಪಡೆ ತಡ ಮೊತ್ತ ಏರಿಕೆಯನ್ನು ಕಾಣುತ್ತಾ ಇದೆ. 15 ಊಟವನ್ನು ತಲುಪ್ತಾ ಇದ್ದಾರೆ. ರಾಹುಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿ ಮತ್ತೆ 2ನೇ ಬಾರಿ ನೆಗೆತವನ್ನು ಕಾಣುತ್ತಾ ಇರತಕ್ಕಂಥ ಚೆಂಡು ಹೊರ ತೀರವನ್ನು ಕಾಣುತ್ತಾ ಇದೆ. ವೈಟ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸಿದ್ರು. ಆರಂಭಿಕ ಟಾಸ್ ಪರಾಜಯವನ್ನು ಕಂಡರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಇಲ್ಲಿ ಮುಂದುವರಿಸ್ತಾ ಇದ್ದಾರೆ ಕೂಡ. 16 ಊಟಗಳು ಕಾಣ ಸಿಗ್ತಾ ಇದ್ದಾವೆ. ರಿವರ್ಸ್ ಶಾಟ್ ಕಾಣಬಲ್ಲದ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋಮಸ್ ಲ್ಯಾಂಡ್ಗೆ ಬೀಳುತ್ತಾ ಇದ್ದ 2ನೇ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡುವಂತ ಅಂತಿಮ ಹಂತ ತಲುಪ್ತಾ ಇದ್ದಾರೆ. 2 ಊಟಗಳ ಪೂರೈಕೆಯೂ ಕೂಡ ತಡ ಮೊತ್ತ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 18 ಊಟವನ್ನು ತಲುಪ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಧಾರತೆ ಹೊಡೆತ ತನ್ಮೂಲಕ ಇವಾಗ ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈತ ಮತ್ತೆ 1 ಊಟದ ಸೇರ್ಪಡೆಯೂ ಕೂಡ 19 ಊಟವನ್ನು ತಲುಪ್ತಾ ಇದ್ದಾರೆ. ಪ್ರಗತಿಯ 3ನೇ ಓವರ್ನಲ್ಲಿ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ನಾಲ್ಕನೇ ಚೆಂಡು ತನ್ಮೂಲಕ ಕ್ಲೀನ್ ಮಾಡೋ ರೂಪದಲ್ಲಿ ಭಾಗ 2ನೇ ಹದರಿ ಆಘಾತವನ್ನು ಕಾಣುತ್ತಾ ಇದೆ. ಆರಂಭಿಕ ಒಂದು ಯಶಸ್ಸು ಕಳೆದೊಂದು ಓವರ್ನಲ್ಲಿ ಇಂದ್ರ ಪಡ್ಕೊಟ್ರೆ ಇವಾಗ 2ನೇ ಒಂದು ಯಶಸ್ಸನ್ನು ಇಲ್ಲಿ ಅಭಿ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ 2 ಹದರಿಗಳ ಆಘಾತವನ್ನು ಕಾಣುತ್ತಾ ಇದೆ.
19 ಊಟವನ್ನು ದಾಖಲಿಸಿದ್ದಾರೆ. ಹೊಸ ಆಟಗಾರರ ಸೇರ್ಪಡೆ ಸುಮಾರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ 2 ಹೋದರನ ಇಲ್ಲಿ ಕಳ್ಕೊಳ್ತಾ ಇದೆ. ಅಭಿತ ಮೊದಲೊಂದು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ವೈಯಕ್ತಿಕ 2ನೇ ಓವರನ್ನು ದಾಖಲಿಸಿದ ಯಶಸ್ವಿ ಬೌಲರ್ ಕೂಡ. ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ 3 ಓವರ್ ಮುಕ್ತಾಯಕ್ಕಾಗಿ. ಅಭಿ ಮತ್ತೆ 5ನೇ ಬಾರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆಯ ಚೆಂಡು ಅಭಿ ದಾಖಲಿಸಿದ ಡಾಟ್ ಬಾಲ ಸೇರ್ಪಡೆ. ಕೊನೆಯೊಂದು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಸುಂದರತೆಯ ಚೆಂಡು ನಡುವೆ 3ನೇ ಓವರ್ ಮುಕ್ತಾಯವನ್ನು ಅಭಿ ಮಾಡಿಕೊಟ್ರು. ಮುಕ್ತಾಯ ಕಾಣ್ತಾ ಇರತಕ್ಕಂಥ 3 ಓವರ್ಗಳ ಬಳಿಕ 19ಕ್ಕೆ 2 ಹೋದರನ್ನು ಕಳ್ಕೊಂಡಿದ್ದಾರೆ. ತಳ ಮೊತ್ತ 19 ಓಟಗಳು. ಅಲ್ಲಿ LBS ಆಟಗಾರರು ಗಮನಿಸಿಕೊಳ್ಳಿ, ಪದೇ ಪದೇ ಅಂಕಣ ಇಂಟರ್ನ ಕಾಣಲಿಕ್ಕಿಲ್ಲ. ಮೊದಲೇ ತಿಳಿಸ್ತಾ ಇದ್ದೇವೆ, ನೇರ ಪ್ರಸಾರ ಇದೆ. ತಳ ಮೊತ್ತ 19 ಓಟಗಳು. 3 ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು. ಅಂತಿಮ 12 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಅದ್ಯಾವ ಎಸೆಗಾರನ್ನು ಇವಾಗ MFC ಇಲ್ಲಿ ಪರಿಚಯಿಸ್ತಾರ ನೋಡಬೇಕಾಗಿದೆ. ನಾಲ್ಕರ ಮೊದಲ ಚೆಂಡು ಇತ್ತ ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಊಟಗಳ ಸೇರ್ಪಡೆ 20 ಊಟವನ್ನು ತಲುಪ್ತಾ ಇದೆ. ಅಭಿ SR ಭಾಗದಲ್ಲಿ ವಿರೋಸನ ಹೊಡೆತದ ಆಕಾಶಲ ಪ್ರಯತ್ನ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಡೀಪ್ ಭಾಗದಲ್ಲಿ ಇವಾಗ ಸುಲಭ ಸಾಧನೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೌದಾರೆ ಮತ್ತೆ ಆಘಾತವನ್ನು ಕಾಣುತ್ತಾ ಇದೆ. 3ನೇ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಯಶಸ್ಸನ ಹಬೀಬ್ ಕಳ್ಕೊಳ್ತಾ ಇದ್ದಾರೆ. ಮತ್ತೊಬ್ಬ ಯಶಸ್ವಿ ಬೌಲರ್ ಕೂಡ. ಆರಂಭಿಕ ಚೆಂಡಲ್ಲಿ ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ ಎಸೆತ ಇವಾಗ ಯಶಸ್ಸನ್ನು ಕಂಡ್ರು. ಹೊಸ ಆಟಗಾರ ಶ್ರೀಕಾಂತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಶ್ರೀಕಾಂತ್ ಹೊಸ ಆಟಗಾರ 30 ಮಿನಿಟ್ ಊಟವನ್ನು ದಾಖಲಿಸ್ತಾ ಇದ್ದಾರೆ. ನಡುವೆ ಒಂದು ಊಟದ ಸೇರ್ಪಡೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಶ್ರೀಕಾಂತ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ತಳ ಮೊತ್ತ 21 ಊಟವನ್ನು ತಲುಪ್ತಾ ಇದೆ. 2 ಚೆಂಡುಗಳು 4ನೇ ಓವರ್ನಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮತ್ತೆ 3ನೇ ಬಾರಿ ಅಭಿ ಹೆಸರಾದ 3ನೇ ಚೆಂಡು ಮತ್ತೆ ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಕಾನ್ಬ್ಯಾಟ್ ರೂಪದಲ್ಲಿ ಇವಾಗ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಈತ ಅಭಿ ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. ಅದ್ಯಾವ ಆಟಗಾರನ ಕಳಿಸಿಕೊಡ್ತಾರ ನೋಡಬೇಕಾದ ಹೊಸ ಆಟಗಾರ ಆಕಾಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಹಂತ ಟಾಸ್ ಒಂದು ಪರಾಜಯವನ್ನು ಕಂಡಿರ್ತಕ್ಕಂಥ LBS ಅದೆಷ್ಟು ಓಟವನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸಿದ್ದಾರೆ ನೋಡಬೇಕಾಗಿದೆ. ಆರಂಭಿಕ 2 ಓವರ್ಗಳಲ್ಲಿ ಬಹಳಷ್ಟು ಉತ್ತಮವಾದ ಆರಂಭವನ್ನು ಕಂಡಿರ್ತಕ್ಕಂಥ ತಂಡ 4ನೇ ಓವರ್ನಲ್ಲಿ ಈತ ಮತ್ತೆ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಆಕಾಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ ಕೂಡ. ಆಕಾಶ್ ಗೆಲ್ಸ್ತಾರ 4ನೇ ಚೆಂಡು ಸ್ಕಾರ್ಗೆ ಬದಲು ಊಟವನ್ನು ಆಕಾಶ್ ದಾಖಲಿಸಿದ್ರು. ಕ್ಷೇತ್ರ ಶಡವಟ್ಟು ನಡುವೆ 4 ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಬೌಂಡ್ರಿ ದಾಖಲಾತಿಯನ್ನು ಕಾಡುತ್ತಾ ಇದೆ. ತಳ ಮೊತ್ತ ಕೂಡ ಮತ್ತೆ ಈ ರೀತಿಯನ್ನು ಪಡ್ಕೊಳ್ತಾ ಇದ್ದಾವೆ.
ವಿರೋಸಿನ ಹೊಡೆತದ ಕಸಲ ಪ್ರಯತ್ನ ಮತ್ತೆ ಸುಲಭ ಸಾಧ್ಯ ಕ್ಯಾಚನ ಲಾಂಗರ್ ನಲ್ಲಿ ಪಡ್ಕೊಂಡ್ರು. ಹೋದರಿ ಮತ್ತೆ ಈ ಓವರ್ ನಲ್ಲಿ ಆಘಾತವನ್ನು ಕಾಣುತ್ತಾ ಇದೆ. ಎರಡನೆಯ ಓವರ್ ಅನ್ನು ದಾಖಲಿಸ್ತಾ ಯಶಸ್ವಿ ಬೌಲರ್ ಅಭಿ ಇವಾಗ ಮತ್ತೊಂದು ಯಶಸ್ಸನ್ನ ಕಂಡ್ರು. ಕೊನೆ ಒಂದೇ ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ ಕೂಡ. 25ಕ್ಕೆ ಪ್ರಮುಖ 5 ಹೊದ್ದರನ್ನು ಕಳ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಅಬ್ರಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಬ್ರಾರ್ ಹೊಸ ಆಟಗಾರ ಅಭಿ ಕೊನೆ ಬಾರಿ. ನಾಲ್ಕನೇ ಕೊನೆಯ ಎಸೆತ ಊಟಗಳು ಬರುತ್ತಾ ಇಲ್ಲ. 4ನೇ ಮುಕ್ತಾಯ. ತಳ ಮತ್ತು 25ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಅರ್ಧಾಂಶ 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಕೊನೆ 6 ಎಸ್ನ ಮಾತ್ರ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ತಳ ಮತ್ತು 25 ಊಟಗಳು. ಅಂತಿಮ ಓವರ್ಗಾಗಿ ಹೊಸ ಬೌಲರ್ ಇಲ್ಲಿ ಚೆಂಡನ್ನ ಪಡ್ಕೊಳ್ತಾರೆ. ಆರಂಭಿಕ ಎಸೆತ ಇವಾಗ ಬಿಟಾರಲ್ಲಿ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟ 2ನೇ ಊಟ ದಾಖಲಿಸ ಲೆಕ್ಕಾಚಾರಗಳ ನಡುವೆ ಹೋದರೆ ಕೂಡ ರನ್ಔಟ್ ರೂಪದಲ್ಲಿ ಆಘಾತವನ್ನು ಕಾಣುತ್ತಾ ಇದೆ. ಕೇವಲ 1 ಊಟದ ಸೇರ್ಪಡೆಯೂ ಕೂಡ. 26 ಊಟವನ್ನು ತಲುಪ್ತಾ ಇದೆ. 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ರಿಹಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಪಂದ್ಯದ ಮೊದಲ ಸೆಷನ್ ಅಂತಿಮ ಚಾಲ್ತಿಯಲ್ಲಿ 6ನೇ ವಿಕೆಟ್ಸ್ ಅನ್ನು ರನ್ಔಟ್ ರೂಪದಲ್ಲಿ ಕಳ್ಕೊಂಡ್ರು. ರಿಹಾನ್ ಹೊಸ ಆಟಗಾರನ ಸೇರ್ಪಡೆ. ಇನ್ನಿರ್ತಕ್ಕಂಥ 5 ಚೆಂಡುಗಳಲ್ಲಾದಷ್ಟು ಊಟವನ್ನು ದಾಖಲಿಸ್ತಾರೆ, ನೋಡಬೇಕಾಗಿದೆ. ಅಶ್ವಾತ್ ಹೆಸರದ 2ನೇ ಚೆಂಡು ಊಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ. 4 ಎಸ ಬಾಕಿ ಉಳಿತಾ ಇದೆ. ಅಂತಿಮ 3ನೇ ಚೆಂಡು ಲಾಂಗ್ ಆಫ್ ಅಲ್ಲಿ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಹೋದರೆ ಇವಾಗ ಮತ್ತೆ ಆಘಾತವನ್ನು ಕಾಣುತ್ತದೆ. 7ನೇ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಬೀಸಬಲ್ಲಂತ ಪ್ರಯತ್ನ ಕಾಣುತ್ತಾ ಇರ್ತಕ್ಕಂಥ ಆಟಗಾರ ಒಂದೆಡೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ದಾಖಲಾತಿಯನ್ನು ಕಾಣುತ್ತಾ ಇಲ್ಲ. ಈ ರೀತಿಯ ಹೊದ್ದರಿಗಳು ಮಾತ್ರ ಆಘಾತವನ್ನು ಕಾಣುತ್ತಾ ಇದೆ. ಈತ 7ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಹೊಸ ಆಟಗಾರನ ಸೇರ್ಪಡೆ. ಗಣೇಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೂರನೇ ಚೆಂಡು ಬಹಳ ಶುದ್ಧ ಮರಿತ ಹೊಳತ ಸ್ಟ್ರೈಕ್ ರೊಟೇಟ್ ಮಾಡುವ ಲೆಕ್ಕಾಚಾರಗಳು ಕಂಡಿತು. ನಡುವೆ ಅಭಿ ಕ್ಷೇತ್ರ ರಕ್ಷಣೆ ಮಾಡುತ್ತಾ ಇದ್ದಾರೆ. 1 ಊಟಗಳ ಸೇರ್ಪಡೆ. ಗಣೇಶ್ ಖಾತೆ ಆರಂಭವನ್ನು ಕಾಣುತ್ತಾ ಇದೆ. 27 ಊಟವನ್ನು ತಲುಪ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡನ್ನ ಕಾಲು ಮೇಲೆ ಪಡ್ಕೊಂಡು ಡಾಟ್ ಬಾಲ್ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಅಂತಿಮ ಚೆಂಡು. ಆಟಗಾರರ ಏಕಾಗ್ರತೆ ಪರೀಕ್ಷಿಸ ಬಲದ ಚೆಂಡನ್ನು ದಾಖಲಿಸಿದ ನಡುವೆ ನೇರ ಗುರಿ ಬೀಳ್ತಾ ಇಲ್ಲ. 1 ಊಟ 2ನೇ ಊಟವನ್ನು ದಾಖಲಿಸುವ ಪ್ರಯತ್ನಗಳನ್ನ ಆಟಗಾರರಲ್ಲಿ ಕಾಣುತ್ತಾ ಇದ್ದಾರೆ. ನಡುವೆ 3ನೇ ಊಟವನ್ನು ದಾಖಲಿಸಿದ ಸಂದರ್ಭದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ವಿಕೆಟ್ ಸಾಗಾಟವನ್ನು ಕಾಣುತ್ತಾ ಇದೆ. ಅಂತಿಮ ಚೆಂಡಿಗೆ 2 ಊಟವನ್ನು ದಾಖಲಿಸಿದರೆ ಇಲ್ಲಿ ಮೊದಲ ಸೆಷನ್ ಮುಕ್ತಾಯ. 29 ಊಟವನ್ನು ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ ಸಂಖ್ಯೆ 30. 31 ಟಾರ್ಗೆಟ್ ಸಂಖ್ಯೆಯಲ್ಲಿ ಬಿಟ್ಕೊಡುತ್ತಾ MFC ಈ ಮೊತ್ತವನ್ನು ಚೇಂಜ್ ಕಾಣಬೇಕಾಗಿದೆ. ಇಲ್ಲಿ ಇವತ್ತು ಜಯವನ್ನು ಕಾಣಬೇಕಾದ್ರೆ ಅದೇ ಆ ಒಂದು ತಂಡ ಮೊದಲ ಒಂದು ಪಂದ್ಯದ ಜಯವನ್ನು ಕಾಣುತ್ತಾರೆ, ನೋಡಬೇಕಾಗಿದೆ ಕೂಡ. KYCC ಹೊಸಕೋಟೆ ಮತ್ತು
ರಂಜಿತ್ನಾ ನಾನು ಹಿಂಗಾಡ್ನ ಓಡಿರ್ಕಂದ್ರೆ ಗನಿ ಅಂಗಾಡ್ 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 ಗನಿ ನಾನು ಇದ್ದಿ ವಾಂಗು ಶ್ರೀ ಓಯ್ ಶ್ರೀ ಉನ್ನ ವಾಯ್ದಿ ரோஷன் ஸ்டார்ட் பண்றா ரோஷன் ಶಬಾಷ್ போடு ಎರಡನೆಯ ರೋಷನ್ ಮೊದಲ ಅವರಿಗಾಗಿ ಎನಿ ಉನ್ನ ಆಡಿದ್ದಿ ಅಭಿಶ್ರೇಕನ ಪಡ್ಕೊಳ್ತಾ ಇದ್ದಾರೆ. ಟಾರ್ಗೆಟ್ ಸಂಖ್ಯೆ 30. ಮೊದಲ ಜನ ಸುಂದರತೆ ಹೊಡೆತ ತನ್ಮೂಲಕ ರಿವರ್ಸ್ ಶಾಟ್ ರೂಪದಲ್ಲಿ ಇವಾಗ ಬಹಳಷ್ಟು ತಮ್ಮ ಹೊಡೆತವನ್ನು ದಾಖಲಿಸಿದ್ರಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ರೂಟಗಳ ಸೇರ್ಪಡೆ 31 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ MFC ಇವಾಗ ಬಿರುಸಿನ ಆರಂಭವನ್ನು ಕಂಡ್ರು. ಈತ ಅಭಿ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ ಸಿಕ್ಸರ್ ರೂಪದಲ್ಲಿ. ಆ ಸಿಕ್ಸರ್ಗೆ ರೋಷನ್ ಅವಕಾಶನ ಮಾಡಿಕೊಟ್ರು ಕೂಡ. ಬಹಳಷ್ಟು ತಮ್ಮ ರಕ್ಷಣಾತ್ಮಕ ಆಟ ತಟ್ಟಿ ಮುಟ್ಟಿ ಸಿಲ್ಲಿ ಬಿಡಾಫಲಿ ಊಟವನ್ನು ದಾಖಲಿಸಿದ್ರು. ಒಂದು ಊಟದ ಸೇರ್ಪಡೆ 7 ಊಟವನ್ನು ತಲುಪ್ತಾ ಇದೆ. 2 ಚೆಂಡುಗಳು ಮುಕ್ತಾಯವನ್ನು ಕಂಡಿದ್ದಾವೆ. 4 ಕೆಲಸ ಮೊದಲವರು ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮೂರನೇ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಊಟಗಳು ಬರ್ತಾ ಇದೆ. ಮತ್ತೆ ಒಂದು ಊಟದ ಸೇರ್ಪಡೆ ರಂಜಿತ್ ಕ್ಷೇತ್ರ ರಕ್ಷಣೆ ಮಾಡುತ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೂ ಕೂಡ ಊಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರವನ್ನೊಂದೊಡೆ ಆರಂಭಿಕ ಸರದಿ 2 ಮಂದಿ ಆಟಗಾರರು ಮಾಡ್ತಾ ಇದೆ. ಯಶಸ್ಸನ್ನು ಕಂಡ್ರು. 8 ಊಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ ಕೂಡ. ಮತ್ತೆ ಊಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ನಡುವೆ ಮತ್ತೆ ಒಂದು ಊಟದ ಸೇರ್ಪಡೆ 9 ಊಟವನ್ನು ತಲುಪ್ತಾ ಇದೆ. 31 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಓವರ್ನಲ್ಲಿ ಬಹಳಷ್ಟು ತಮ್ಮ ಒಂದು ಬಿರುಸಿನ ಆರಂಭವನ್ನು ಕಂಡ್ರು. ಮೊದಲ ಚೆಂಡಿಗೆ ಒಂದು ಡಬ್ಬಿ ಸಿಕ್ಸರ್ ಅನ್ನು ದಾಖಲಿಸಿದೆ ರಿವರ್ಸ್ ಶಾಟ್ ರೂಪದಲ್ಲಿ ಕೂಡ. 5ನೇ ಚೆಂಡು ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಮಿಡ್ವಿಕೆಟಲ್ಲಿ ಇವಾಗ ಒಂದು ಊಟ 2ನೇ ಊಟಗಳಿಗೆ ಅವಕಾಶವನ್ನು ರೋಷನ್ ಮಾಡಿಕೊಟ್ರು. 2 ಊಟಗಳ ಪೂರೈಕೆಯೂ ಕೂಡ 2 ಊಟಗಳ ಮುಖಾಂತರವಾಗಿ ತಳಮತಿ ಇವಾಗ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 11 ಊಟವನ್ನು ತಲುಪ್ತಾ ಇದ್ದಾರೆ. ಕೊನೆ ಒಂದೇ ಸಹ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ರೋಷನ್ ಕೊನೆ ಬಾರಿ ಅಂತಿಮ ಚೆಂಡುಗಳಿಗೆ ಮತ್ತೆ ಊಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಕೂಡ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದು ಊಟದ ಸೇರ್ಪಡೆ ಆರಂಭಿಕ ಓವರ್ ರೋಷನ್ ಮುಕ್ತಾಯವನ್ನು ಮಾಡಿಕೊಟ್ರು. ತಳ ಮತ್ತೆ ಕೂಡ 12 ಊಟವನ್ನು ತಲುಪ್ತಾ ಇದೆ. ಅಂತಿಮ 24 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. KYCC ಹೊಸಕೋಟೆ ಮತ್ತು ಬ್ರೈಟ್ ಸ್ಟಾರ್ಸ್ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು. ಹದಿನಾರು ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಹೊಸ ಬೌಲರ್ ಸುಮಾನ್ ಇಲ್ಲಿ ಚೆಂಡನ್ನು ಪಡ್ಕೊಂಡ್ರು. ಬ್ರೈಟ್ ಸ್ಟಾರ್ಸ್ KYCC ಹೊಸಕೋಟೆ ವಿರುದ್ಧವಾಗಿ 2ನೇ ಪಂದ್ಯದಲ್ಲಿ ಟಾಸ್ನ ಜಯವನ್ನು ಕಾಣ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಾಲ್ ಪಾಸ್ ನಿರ್ಧಾರವನ್ನು ಕಂಡಿದ್ದಾರೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕೆನ್ನುವುದನ್ನು ನಾವು ತಿಳಿಸ್ತಾ ಇದ್ದೇವೆ. KYCC ಹೊಸಕೋಟೆ ಮತ್ತು ಬ್ರೈಟ್ ಸ್ಟಾರ್ಸ್ ಆಟಗಾರರು. 2ನೇ ಮೊದಲ ಚೆಂಡು ತಟ್ಟಿ ಮುಟ್ಟಿ ಊಟಗಳು ಬರ್ತಾ ಇದೆ. ನಡುವೆ ಒಂದು ಊಟದ ಸೇರ್ಪಡೆ 13 ಊಟವನ್ನು ತಲುಪ್ತಾ ಇದೆ. 2ನೇ ಮೊದಲ ಒಂದು ಎಸೆತವನ್ನು ಇಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. 30 ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ ಕೂಡ. 80 ತಂಡಗಳು ಭಾಗವಹಿಸಿರ್ತಕ್ಕಂಥ 4 ದಿನದ ಹಗಲು ರಾತ್ರಿಯ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ಬಹಳಷ್ಟು ಉತ್ತಮವಾಗಿ ಶುಭಾರಂಭವನ್ನು ಕಂಡಿದೆ ಕೂಡ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ಒಂದು ಊಟದ ಸೇರ್ಪಡೆ ಬಾಲಿಂಗ್ ಸುಮನ್ ಸಬಾಷ್
ಇಲ್ಲಿ ಎರಡು ಮಂದಿ ಆಟಗಾರರು ಕೊಂಡ್ಕೊಳ್ತಾ ಇದ್ದಾರೆ. ಬಹಳ ಶುದ್ಧವಾದ ಜೊತೆ ಆಟ ಕೂಡ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ. ಸುಮನ್ ಶಬಾಷ್ 14 ಊಟವನ್ನು ಇಲ್ಲಿ ತಲುಪ್ತಾ ಇದ್ದಾರೆ ಕೂಡ. ಒಂತ ಬ್ರಾ ಬಾಲ್ ಕುಚ್ಕೋ ವಂಡ 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 ಕವರ್ ಇಲ್ಲ ಮಿಡಾನಲ್ಲಿ ಒಂದು ಊಟಗಳ ಸೇರ್ಪಡೆ. ಡಾಟ್ ಬಾಲ್ ದಾಖಲಿಸಬೇಕಾಗಿರ್ತಕ್ಕಂಥ ಎಸ್ತುಗಾರ ಒಂದೆಡೆ ಈ ರೀತಿಯ ಊಟಗಳಿಗೆ ಅವಕಾಶನ ಮಾಡಿ ಕೊಡ್ತಾ ಇದ್ದಾರೆ ಕೂಡ. ಅದರ ಲಾಭವನ್ನು ಕಾಣುತ್ತಾ ಇರ್ತಕ್ಕಂಥ MFC ಪಂದ್ಯದ ಜಯದೊಂದು ನಿರೀಕ್ಷೆಯಲ್ಲಿದ್ದಾರೆ ಕೂಡ. ಯಶಸ್ಸನ್ನು ಕಾಣ್ತಾರೆ ನೋಡಬೇಕಾಗಿದೆ. ಬಹಳ ಉತ್ತಮ ರೀತಿಯ ಹೊಡೆತ, ಮತ್ತೆ ಊಟಗಳು ಬರ್ತಾ ಇದೆ. ನಡುವೆ ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಡ ಮೊತ್ತ ಊಟಗಳ ಸೇರ್ಪಡೆ ಮುಖಾಂತರ ಇವಾಗ 16 ಊಟವನ್ನು ತಲುಪ್ತಾ ಇದೆ. 14 ಊಟಗಳು ಇನ್ನು ಕೂಡ ಬರಬೇಕಾಗಿದೆ ಜಯಕ್ಕಾಗಿ. 5ನೇ ಚೆಂಡು ಸ್ಕಾರ್ಲಗ್ ಬಾದಲಿ ಊಟಗಳು ಮತ್ತೆ ಮಾಡ್ತಾ ಒಂದು ಊಟ ಸೇರ್ಪಡೆ. 17 ಊಟವನ್ನು ತಲುಪ್ತಾ ಇದ್ದಾರೆ. ಶಬಾಷ್ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣಾ ದಾಖಲಾತಿಯನ್ನು ಕಾಣ್ತಾ ಇದೆ. 31 ಟಾರ್ಗೆಟ್ ಸಂಖ್ಯೆ ಇಲ್ಲಿ ಚೇಸ್ ಮಾಡ್ತಾ ಇದ್ದಾರೆ MFC ಕೂಡ. ಆರಂಭಿಕ ಪಂದ್ಯದೊಂದು ಟಾಸ್ನ ಜಯವನ್ನು ಕಂಡಿರತಕ್ಕಂಥ ತಂಡ. ಆರಂಭಿಕ ಹಂತದ 2 ಮಂದಿ ಆಟಗಾರರು ಬಹಳ ಉತ್ತಮ ಒಂದು ಆಟವನ್ನು ಆಡ್ತಾ ಇದ್ದಾರೆ. 2 ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 17 ಊಟಗಳು ಕಾಣ ಸಿಗ್ತಾ ಇದ್ದಾವೆ. 13 ಊಟಗಳು ಇನ್ನು ಕೂಡ ಜಯಕ್ಕಾಗಿ ಬರಬೇಕಾಗಿದೆ. ಅಂತಿಮ 18 ಎಸೆತಗಳಲ್ಲಿ 18ಕ್ಕೆ 13 ಊಟಗಳ ಅವಶ್ಯಕತೆ. ಯಾ ಈ ಗ್ಯಾಪ್ ಆಯ್ತು ரொம்ப ಆಕಾಶ್ ಅಪ್ಲಾ ಹೊಸ ಬೌಲರ್ ರಂಜಿತ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 18ಕ್ಕೆ 13 ಊಟಗಳ ಅವಶ್ಯಕತೆ. ಪಂದ್ಯವನ್ನು ಜಯಿಸಬೇಕಾದ್ರೆ ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ಗಳ ಆಘಾತವನ್ನು ಕಾಣಲೇಬೇಕಾಗಿದೆ. ಅದ್ಯಾವ ರೀತಿ ಎಸ್ತುಗಾರ ಪಂದ್ಯಾಟವನ್ನು ಉಳಿಸಿಕೊಡುತ್ತಾರೆ ನೋಡಬೇಕಾಗಿದೆ ಕೂಡ. ಇಲ್ಲಿ ಜಯವನ್ನು ಕಾಣಬಲ್ಲಂತ ತಂಡ ಮುಂದಿನ ಹಂತವನ್ನು ಕಾಣಲಿಕ್ಕಿದ್ದಾರೆ. ಪಂದ್ಯವನ್ನು ಕಳ್ಕೊಳ್ಳಬಲ್ಲ ತಂಡ ಈ ಒಂದು ಪಂದ್ಯಾಕೂಟದಿಂದ ಹೊರ ನಡೀಲಿಕ್ಕಿದ್ದಾರೆ ಕೂಡ. ಆರಂಭಿಕ ಚೆಂಡು ರಂಜಿತ್ ಇವಾಗ ಮುಕ್ತಾಯವನ್ನು ಮಾಡಿಕೊಟ್ರು. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಊಟಗಳಿಗೆ ಅವಕಾಶಗಳು ಮತ್ತೆ ಬರುತ್ತಾರೆ. ಸುಂದರತೆಯ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 13 ಊಟಗಳು ಬರಬೇಕಾಗಿದೆ 16 ಎಸೆತಗಳಲ್ಲಿ. ಮುನ್ನಾಡಿ ಆಡ್ಮಾ ಈ ರೀತಿಯ ಡಾಟ್ ಬಾಲ್ಗಳು ಮಾತ್ರ ಪಂದ್ಯಾಟವನ್ನು ಉಳಿಸಿಕೊಡುತ್ತೆ. ಅದೇ ಯಾವ ರೀತಿ ಯಶಸ್ಸನ್ನು ಕಾಣುತ್ತಾರೆ ನೋಡಬೇಕಾಗಿದೆ ಕೂಡ. ಕ್ಯಾಚ್ ಮೊರನ ಚೆಂಡು ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳೋದು ಅವಕಾಶಗಳಿತ್ತು. ನಡುವೆ ಯಶಸ್ಸನ್ನು ಕಂಡ್ರು. ಇಲ್ಲಿ ರಂಜಿತ್ ಮೊದಲೊಂದು ಯಶಸ್ಸನ್ನು ಇವಾಗ ಕಾಣ್ತಾ ಇದ್ದಾರೆ. ಇದುವರೆಗೆ ಬಹಳ ಶುದ್ಧವಾದ ಜೊತೆ ಆಟ ಆಡಿರ್ತಕ್ಕಂಥ ಆಟಗಾರ ಇವಾಗ ಆರಂಭಿಕೊಂದು ವಿಕೆಟ್ಸ್ ಅನ್ನು ಕ್ಯಾಚರ್ ರೂಪದಲ್ಲಿ ಕಳ್ಕೊಳ್ತಾ ಇದ್ದಾರೆ. ಇತ ಹೊಸ ಆಟಗಾರ ಅಂಕಣ ಒಳಗೆ ಕಾಣ್ತಾ ಇದ್ದಾರೆ. ಅಸ್ಲಾಂ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೂರು ಬಾಲ್ನ ಶಬಾಷ್ನ ಎಲ್ಲ ಓವರ್ 15 ಎಸೆತಗಳು ಬಾಕಿ ಉಳಿತಾ ಇದೆ. 13 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. KYCC ಹೊಸಕೋಟೆ ಮತ್ತು ಬ್ರೈಟ್ ಸ್ಟಾರ್ಸ್ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ 2 ತಂಡಗಳು. ಆರಂಭಿಕ ಪಂದ್ಯದೊಂದು ಟಾಸ್ ಬ್ರೈಟ್ ಸ್ಟಾರ್ಸ್ ಜಯವನ್ನು ಕಾಣಿದ್ದಾರೆ. ಅದ್ಯಾವ ರೀತಿ ನಿರ್ಣಯವನ್ನು ಪಡ್ಕೊಳ್ತಾ ನೋಡಬೇಕು. ಈ ನಡುವೆ ಬಹಳ ಶುದ್ಧ ಬರುತ್ತೆ. ಹೊಳತಾಡಿ ವೇಕ್ಷ ಕವರ್ಸಿ ಬಾದಲು ಒಂದೋಟ. 2ನೇ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಊಟಗಳ ಪೂರೈಕೆಯೂ ಕೂಡ 11 ಊಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಅಸ್ಲಾಂ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಅಸ್ಲಾಂ ಖಾತೆ ಕೂಡ ಆರಂಭವನ್ನು ಕಂಡಿದ್ದಾವೆ. ಮತ್ತೆ 30 ಊಟವನ್ನು ದಾಖಲಿಸಿದ್ರು. ಲಾಂಗನಲ್ಲಿ ಊಟಗಳ ಸೇರ್ಪಡೆ 10 ಊಟಗಳು ಬರಬೇಕಾಗಿದೆ. 20 ಊಟವನ್ನು ತಲುಪ್ತಾ ಇದೆ. நான் இங்கே போடு போடி 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 ಲೆಗ್ ಬಾಯ್ ಅನ್ನೋ ಸೂಚನೆ ರವಾನಿಸಿದ್ರು. ನಡುವೆ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 3 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 20 ಊಟವನ್ನು ತಲುಪ್ತಾ ಇದ್ದಾರೆ. ಅಂತಿಮ 12ಕ್ಕೆ 10 ಊಟಗಳ ಅವಶ್ಯಕತೆ. 12ಕ್ಕೆ 10 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ.
ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. 10 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈಗಾಗಲೇ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ 3 ಓವರ್ಗಳ ಬಳಿಕ 20 ಊಟವನ್ನು ತಲುಪ್ತಾ ಇದೆ. 32 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದ್ದಾರೆ. ಅದ್ಯಾವ ಎಸೆತಗಾರ ಇವಾಗ 4ನೇ ಓವರ್ಗಾಗಿ ಚೆಂಡನ್ನು ಪಡ್ಕೊಳ್ತಾರೆ ನೋಡಬೇಕಾದ ಹೊಸ ಬೌಲರ್ ಇಲ್ಲಿ ಚೆಂಡನ್ನು ಪಡ್ಕೊಂಡ್ರು. ಗಣೇಶ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ಯಾವ ರೀತಿ 4ನೇ ಓವರ್ ಅನ್ನು ಮುಕ್ತಾಯವನ್ನು ಮಾಡಿ ಕೊಡುತ್ತಾರೆ ನೋಡಬೇಕಾಗಿದೆ. 12ಕ್ಕೆ 10 ಊಟಗಳ ಅವಶ್ಯಕತೆ. ಅಸ್ಲಾಂ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. LBS ಮತ್ತು MFC ಮೊದಲ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡಗಳು. ಇದಾದ ಬಳಿಕ KYCC ಹೊಸಕೋಟೆ ಮತ್ತು ಬ್ರೈಟ್ ಸ್ಟಾರ್ಸ್ ಪಂದ್ಯಾಟವನ್ನು ಆಡುತ್ತಾರೆ. ಅಸ್ಲಾಂ ಗೆಲ್ಸಿರೋದು 4 ಮೊದಲ ಚೆಂಡು ಪಾಯಿಂಟ್ ಬಾದಲ್ಲಿ ತಟ್ಟಿಮುಟ್ಟಿ ಊಟವನ್ನು ಅಸ್ಲಾಂ ದಾಖಲಿಸಿದ್ರು. 1 ಊಟದ ಸೇರ್ಪಡೆ. 9 ಊಟಗಳು ಬರಬೇಕಾಗಿದೆ 11 ಎಸೆತಗಳಲ್ಲಿ. ಬೆಳಗಿನ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ಬಹಳಷ್ಟು ಸಮೃದ್ಧಿಯಾಗಿ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. 2 ಬಾರಿ KVR ಕಪ್ ಒಂದು ರಾಜ್ಯ ಮಟ್ಟದ ಪಂದ್ಯಾಕೂಟ ಕಂಡಿತು ಗುಂಜೂರು ಕ್ರೀಡಾಂಗಣದಲ್ಲಿ. ಈ ಬಾರಿಯ ಜೂನಿಯರ್ಸ್ಗಳ ಕ್ರಿಕೆಟ್ ಪಂದ್ಯಾಕೂಟ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಟ್ ಬಾಲ್ ಸೂಚನೆ ರವಾನಿಸಿದ್ದಾರೆ. ತಳ ಮೊತ್ತ ಕೂಡ ಮತ್ತೆ ಈ ರೀತಿಯನ್ನು ಪಡ್ಕೊಳ್ತಾ ಇದೆ. ಎಂಟು ಊಟಗಳು ಬರಬೇಕಾಗಿದೆ. ತಟ್ಟಿಮುಟ್ಟಿ ಓಟ ದಾಖಲಿಸಲು ಪ್ರಯತ್ನ. ಚೆಂಡು ಹೊರ ತೀರ್ಮಾನ ಕಾಣ್ತಾ ಇದೆ. ಮತ್ತೆ ಅತಿಕ್ರಮ ಊಟಗಳ ಸೇರ್ಪಡೆ. ಡಾಟ್ ಬಾಲ್ ದಾಖಲಿಸಬೇಕಾಗಿರ್ತಕ್ಕಂಥ ಬೌಲರ್ ಗಣೇಶ್ ಇವಾಗ ಮತ್ತೆ ಹೆಚ್ಚುವರಿ ಊಟವನ್ನು ಬಿಟ್ಕೊಡ್ತಾ ಇದ್ದಾರೆ. 7 ಊಟಗಳು ಬರಬೇಕಾಗಿದೆ. ಶಾಟ್ ದಾಖಲಿಸಲ ಪ್ರಯತ್ನಗಳ ನಡುವೆ 1 ಊಟವನ್ನು ದಾಖಲಿಸಿದ ಲೆಕ್ಕಾಚಾರಗಳು ಕಂಡಿತ್ತು. ನಡುವೆ 1 ಊಟಗಳ ಪೂರೈಕೆಯೂ ಕೂಡ 6 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. 24 ಊಟವನ್ನು ಇಲ್ಲಿ ತಲುಪ್ತಾ ಇದ್ದಾರೆ. MFC ವಿರುದ್ಧವಾಗಿ LBS ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನಡುವೆ ಕ್ಯಾಚ್ ಪಡ್ಕೊಂಡ್ರು. ಅಸ್ಲಾಂ ವಿಕೆಟ್ ಸಾಗಾಟವನ್ನು ಕಾಣುತ್ತಾ ಇದ್ದ. ಮತ್ತೊಂದು ಹೊದರಿ ಪತನವೂ ಕೂಡ. 6 ಊಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ ಚೆಂಡುಗಳಲ್ಲಿ. 30ರ ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಹೊಸ ಆಟಗಾರ ಅಂಕಣ ಎಂಟರನ್ನು ಕಾಣ್ತಾ ಇದ್ದಾರೆ. ಚೇತನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂಬತ್ತು ಚೆಂಡುಗಳು ಬಾಕಿ ಉಳಿತಾ ಇದೆ. 6 ಊಟಗಳು ಬರಬೇಕಾಗಿದೆ. MFC ಜಯವನ್ನು ಕಾಣಬೇಕಾದ್ರೆ ಚೇತನ್ ಹೊಸ ಆಟಗಾರನ ಸೇರ್ಪಡೆ. ಗಣೇಶ್ ಮತ್ತೆ SR ಭಾಗದ 4ನೇ ಚೆಂಡಿಗಾಗಿ ತಟ್ಟಿಮುಟ್ಟಿ ದಾಖಲಿಸಲ ಪ್ರಯತ್ನಗಳು ಸಾಗ್ತಾ ಇದೆ. ಚೇತನ್ ಖಾತೆ ಆರಂಭವನ್ನು ಕಾಣುತ್ತಾ ಇದೆ. 1 ಊಟದ ಸೇರ್ಪಡೆ. 5 ಊಟಗಳು ಬರಬೇಕಾಗಿದೆ. 25 ಊಟವನ್ನು ತಲುಪ್ತಾ ಇದ್ದಾರೆ. ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಈತ ಹೆಚ್ಚುವರಿ ಊಟಗಳ ಸೇರ್ಪಡೆ. ಇದರ ಲಾಭವನ್ನು MFC ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕದ್ದು ಜಯದ ನಿರೀಕ್ಷೆಯಲ್ಲಿದ್ದಾರೆ. ಬಹಳಷ್ಟು ಮರಿದೆ ಹೊಡೆತ ತಟ್ಟಿಬಿಟ್ಟು ಓಟವನ್ನು ಬಿಡುಗಡೆ ದಾಖಲಿಸಿ 1 ಊಟ ಸೇರ್ಪಡೆ. ತಳ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 27 ಊಟವನ್ನು ತಲುಪ್ತಾ ಇದ್ದಾರೆ. 3 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಚೇತನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ KYCC ಹೊಸಕೋಟೆ ಮತ್ತು ಬ್ರೈಟ್ ಸ್ಟಾರ್ಸ್ ಆಟಗಾರ ಸಿದ್ಧತೆಯಲ್ಲಿರಬೇಕು. ಬ್ರೈಟ್ ಸ್ಟಾರ್ಸ್ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ತಂಡ ಆರಂಭಿಕದ ಬೌಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದ್ದಾರೆ. ಇತ್ತ ಮತ್ತೆ ಬಾಲ್ ಸೂಚನೆ ರವಾನಿಸಿದ್ರು. ಇತ್ತ
ಹೆಚ್ಚುವರಿ ಊಟಗಳ ಸೇರ್ಪಡೆ 2 ಊಟಗಳು ಬರಬೇಕಾಗಿದೆ. 28 ಊಟವನ್ನು ತಲುಪ್ತಾ ಇದೆ. ಊಟಗಳಿಗೆ ಅವಕಾಶಗಳು ಮತ್ತೆ ಬರುತ್ತಾ ಇದೆ. ಮತ್ತೆ ವೈಟ್ ಬಾಲ್ ಸೂಚನೆ ರವಾನಿಸಿದ್ರು. ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಜನಕ್ಕಾಗಿ 1 ಊಟಗಳು ಬರಬೇಕಾಗಿದೆ ಕೂಡ. ಅಲ್ಲಿ ಬ್ರೈಟ್ ಸ್ಟಾರ್ಸ್ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು ಕ್ಷೇತ್ರ ರಕ್ಷಣೆಯಲ್ಲಿ. ಇದಾದ ಬಳಿಕ ತಮ್ಮ ಪಂದ್ಯ ಸಾಗಲಿಕ್ಕಿದೆ ಕೂಡ. ಅಂತಿಮ ಚೆಂಡು ನಡುವೆ ಚೆಂಡನ್ನು ಕಾಲ ಮೇಲೆ ಪಡ್ಕೊಂಡ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಎಸೆಗಳು ಬಾಕಿ ಉಳಿತಾ ಇದೆ. 1 ಊಟಗಳು ಬರಬೇಕಾಗಿದೆ. 6ಕ್ಕೆ 1 ಊಟದ ಅವಶ್ಯಕತೆ. ಅಂತಿಮ 6 ಚೆಂಡುಗಳಿಗಾಗಿ ಹೊಸ ಬೌಲರ್ ಸುಮಾನ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 1 ಊಟಗಳು MFC ಇಲ್ಲಿ ಜಯವನ್ನು ಕಾಣಬೇಕಾದ್ರೆ ಬರಬೇಕಾಗಿದೆ. 6ಕ್ಕೆ 1 ಕೊನೆ ಓವರ್ ಆರಂಭವನ್ನು ಕಾಣುತ್ತಾ ಇದೆ. ಅಂತಿಮ ಚೆಂಡ ಬೆರಸಿನ ಹೊಳತನದ ಆಗಸ ಪ್ರಯತ್ನವನ್ನು ಕಂಡ್ರು. ನಡುವೆ 1 ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಪ್ರಸ್ತುತ ಪಂದ್ಯವನ್ನು ಇವಾಗ MFC ಆಟಗಾರರು ಜಯಿಸ್ತಾ ಇದ್ದಾರೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ LBS ತಂಡಕ್ಕೆ ಅಭಿಮಾನದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಬ್ರೈಟ್ ಸ್ಟಾರ್ಸ್ ಮತ್ತು KYCC ಹೊಸಕೋಟೆ 2ನೇ ಪಂದ್ಯಾಟವನ್ನು ಆಡಿದ 2 ಪ್ರತಿಷ್ಠಿತ ಸಂಸ್ಥೆಗಳು. ಬ್ರೈಟ್ ಸ್ಟಾರ್ಸ್ ಆರಂಭಿಕ ಒಂದು ಟಾಸ್ನ ಜಯವನ್ನು ಕಂಡು ಬಾಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದ್ದಾರೆ. ಎರಡನೆಯ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಬ್ರೈಟ್ ಸ್ಟಾರ್ಸ್ ಮತ್ತು KYCC ಹೊಸಕೋಟೆ ಆಟಗಾರರು. ಈಗಾಗಲೇ ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. 2 ಓವರಲ್ಲಿ ಬಹಳಷ್ಟು ನಮ್ಮದು ಎಸ್ಆರ್ಗೆ ತೋರ್ಪಡಿಸಿರ್ತಕ್ಕ MFC ಅಭಿ ಅವರು ಬರಬೇಕು. ನಮ್ಮ ಪ್ರಮುಖ ವೇದಿಕೆಯಲ್ಲಿ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತದೆ. ಹಾಗೆ ಇವತ್ತು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ LBS ತಂಡಕ್ಕೆ ನಾವು ಅಭಿಮಾನದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಅವರಿಗೆ ಗೌರವದ ಸ್ಮರಣೆ ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ ಕೂಡ. ಮುಂದಿನ ದಿನಗಳಲ್ಲಿ ನಿಮ್ಮ ತಂಡಕ್ಕೆ ಶುಭವಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈತ 2ನೆಯ ಪಂದ್ಯ ಇವಾಗ ಆರಂಭವನ್ನು ಕಾಣಲಿಕ್ಕಿದೆ. KYCC ಹೊಸಕೋಟೆ ಮತ್ತು ಬ್ರೈಟ್ ಸ್ಟಾರ್ಸ್ ಆಟಗಾರರು ಈ ಹಂತದಲ್ಲಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಎರಡನೆಯ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ.